ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಬೆಳಗಿನ ಬ್ರೇಕ್ಫಾಸ್ಟಿಗೆ ದಿಢೀರಾಗಿ ಮಾಡುವಂಥ ಒಂದು ತಿಂಡಿ ಅಂದರೆ ಅದು ಸಜ್ಜಿಗೆ ಅಥವಾ ಉಪ್ಪಿಟ್ಟು. ನಿನ್ನೆ ಮಾರ್ಕೆಟಿಂದ ನಾವು ಅವರೆಕಾಳನ್ನು ತೆಗೆದುಕೊಂಡು ಬಂದಿದ್ದೆವು. ಹಾಗಾಗಿ ನಾನು ಅವರೆಕಾಳನ್ನು ಬಳಸಿ ಅವರೆಕಾಳು ಉಪ್ಪಿಟ್ಟನ್ನು ಮಾಡ್ತಾಯಿದ್ದೇನೆ. ಮೊದಲಿಗೆ ನಾವು ಸಜ್ಜಿಗೆಯನ್ನು ಗೋಲ್ಡನ್ ಬ್ರೌನ್ ಕಲರ್ ಬರುವ ತನಕ ಚೆನ್ನಾಗಿ ಹುರಿದುಕೊಳ್ಳಬೇಕು. ನಾನಿಲ್ಲಿ 1 ಕಪ್ ಸಜ್ಜಿಗೆಯನ್ನು ಉಪಯೋಗಿಸಿದ್ದೇನೆ. ನಾವು ಉಪ್ಪಿಟ್ಟನ್ನು ಮಾಡುವಾಗ ರವೆಯನ್ನು ಚೆನ್ನಾಗಿ ಗೋಲ್ಡನ್ ಬ್ರೌನ್ ಕಲರ್ ಬರುವ ತನಕ ಹುರಿದುಕೊಳ್ಳಬೇಕು. ಇದು ತುಂಬ ಮುಖ್ಯ. ಇದರಿಂದ ಸಜ್ಜಿಗೆ ಟೇಸ್ಟ್ ಕೂಡ ಇನ್ನೂ ಹೆಚ್ಚುತ್ತದೆ. ತುಪ್ಪ ಅಥವಾ ಎಣ್ಣೆಯನ್ನು ಹಾಕಿ ಕೂಡ ಹುರಿದುಕೊಳ್ಳಬಹುದು. ನಾನು ಹಾಗೆ ಹುರಿದುಕೊಂಡಿದ್ದೇನೆ. ಜೊತೆಗೆ ನಾನು 1 ಕಪ್ ಸಜ್ಜಿಗೆಗೆ 2.5 ಕಪ್ ನೀರನ್ನು ಕುದಿಯಲು ಇಡ್ತಾ ಇದ್ದೇನೆ. ಈಗ ಒಗ್ಗರಣೆಯನ್ನು ಮಾಡಿಕೊಳ್ಳೋಣ. 2 ಟೇಬಲ್ ಸ್ಪೂನ್ ತೆಂಗಿನ ಎಣ್ಣೆಯನ್ನು ಹಾಕಿ ಸಾಸಿವೆ, ಉದ್ದಿನಬೇಳೆ, ಸ್ವಲ್ಪ ಕಡಲೆಬೇಳೆ ಹಾಗೂ ನೆಲಕಡಲೆಯನ್ನು ಹಾಕ್ತಾ ಇದ್ದೇನೆ. ಇದು ಚೆನ್ನಾಗಿ ಫ್ರೈ ಆಗಲಿ. ಅವರೆಕಾಳು ಹಾಕಿ ಮಾಡುವುದರಿಂದ ಸಜ್ಜಿಗೆಯ ಟೇಸ್ಟ್ ಸ್ವಲ್ಪ ಇನ್ನೂ ಹೆಚ್ಚುತ್ತದೆ. ತುಂಬ ರುಚಿಯಾಗಿರುತ್ತದೆ. ನೀವು ಒಮ್ಮೆ ಟ್ರೈ ಮಾಡಿ ನೋಡಿ. ಸಾಸಿವೆ ಸಿಡಿದ ನಂತರ ಬೇವಿನ ಸೊಪ್ಪನ್ನು ಹಾಕ್ತಾ ಇದ್ದೇನೆ. ನಂತರ ಹೆಚ್ಚಿಟ್ಟುಕೊಂಡಿರುವ ಈರುಳ್ಳಿಯನ್ನು ಹಾಕಿಕೊಳ್ಳೋಣ. ನಿಮ್ಮಲ್ಲಿ ಯಾರಿಗೆಲ್ಲ ಸಜ್ಜಿಗೆ ಅಥವಾ ಉಪ್ಪಿಟ್ಟು ಫೇವ್ರೆಟ್ ಅಂತ ಕಮೆಂಟ್ ಮಾಡಿ ತಿಳಿಸಲು ಮರೆಯಬೇಡಿ ಆಯಿತಾ. ಚಿಕ್ಕವಳಿದ್ದಾಗ ನನಗೂ ಸಜ್ಜಿಗೆ ಅಂದರೆ ಅಷ್ಟಕ್ಕಷ್ಟೇ ಇತ್ತು. ಆದರೆ ಈಗ ನಾನು ಇಷ್ಟಪಟ್ಟು ತಿಂತೇನೆ. ದಿಢೀರಾಗಿ ಕೂಡ ಮಾಡ್ಬೋದು ಅಲ್ವಾ. ಈರುಳ್ಳಿ ಫ್ರೈ ಆದ ನಂತರ ನಾವು ಟೊಮೆಟೊವನ್ನು ಹಾಕಿಕೊಳ್ಳೋಣ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಕೊಳ್ಳೋಣ. ನಾನು 1 ಸಣ್ಣ ಕ್ಯಾರೆಟನ್ನು ತುರಿದು ಹಾಕ್ತಾ ಇದ್ದೇನೆ. ನೀವು ಬೇಡ ಅಂದರೆ ಸ್ಕಿಪ್ ಕೂಡ ಮಾಡ್ಬೋದು. ತರಕಾರಿಗಳೆಲ್ಲ ಸ್ವಲ್ಪ ಫ್ರೈ ಆದ ನಂತರ ನೀರನ್ನು ಹಾಕಿಕೊಳ್ಳೋಣ. ಇಲ್ಲಿ 1 ಕಪ್ ರವೆ ತಗೊಂಡ್ರೆ 2.5 ಕಪ್ ಆಗುವಷ್ಟು ನೀರನ್ನು ಹಾಕ್ತಾ ಇದ್ದೇನೆ. ನೀರನ್ನು ಮೊದಲೇ ಕುದಿಸಿ ಹಾಕ್ತಾ ಇದ್ದೇನೆ. ನೀರು ಹಾಕಿದ ನಂತರ ನಾನೀಗ ಕೊತ್ತಂಬರಿ ಸೊಪ್ಪು ಮತ್ತು ಅವರೆಕಾಳನ್ನು ಹಾಕ್ತಾ ಇದ್ದೇನೆ. ನೀರಿಗೆ ಫ್ಲೇವರ್ ಎಲ್ಲ ತುಂಬ ಚೆನ್ನಾಗಿ ಬಿಡುವುದರಿಂದ ಟೇಸ್ಟ್ ಇನ್ನೂ ಹೆಚ್ಚುತ್ತದೆ. ರುಚಿಗೆ ತಕ್ಕಷ್ಟು ಸ್ವಲ್ಪ ಬೆಲ್ಲ ಅಥವಾ ಸಕ್ಕರೆಯನ್ನು ಕೂಡ ಹಾಕಿಕೊಳ್ತಾ ಇದ್ದೇನೆ. ನೀರು ಕುದಿಯಲು ಸ್ಟಾರ್ಟ್ ಆದ ನಂತರ ನಾವು ಈಗಾಗಲೇ ಹುರಿದಿಟ್ಟುಕೊಂಡಿರುವ ರವೆ ಅಥವಾ ಸಜ್ಜಿಗೆಯನ್ನು ಹಾಕಿಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡಿ ಲೋ ಟು ಮೀಡಿಯಂ ಫ್ಲೇಮಲ್ಲಿ ಇಟ್ಟು ಇದನ್ನು ಬೇಯಿಸಿಕೊಳ್ಳಬೇಕು. ನಾವು ಸಜ್ಜಿಗೆಯನ್ನು ಚೆನ್ನಾಗಿ ಹುರಿದಿರುವುದರಿಂದ ಬೇಗನೆ ಬೇಯುತ್ತದೆ ಹಾಗೂ ಉದುರುದುರಾಗಿ ಕೂಡ ಬರ್ತದೆ. ನಾವಿದನ್ನು ಮುಚ್ಚಿಟ್ಟು ಕೂಡ ಬೇಯಿಸಿಕೊಳ್ಳಬಹುದು, ಆದರೆ ಅವಾಗವಾಗ ಕೈಯಾಡಿಸುತ್ತೀರಿ. ನಾವು ಉಪ್ಪಿಟ್ಟನ್ನು ಬೆಳಗಿನ ತಿಂಡಿ ಅಥವಾ ಸಂಜೆಯ ಕಾಫಿಗೆ ಕೂಡ ಮಾಡಿಕೊಳ್ಳಬಹುದು. ದಿಢೀರಾಗಿ 10 ನಿಮಿಷದಲ್ಲಿ ಇದನ್ನು ಮಾಡಿಕೊಳ್ಳಬಹುದು. ನಿಮಗಿಷ್ಟವಾದ ಬೇರೆ ತರಕಾರಿಗಳನ್ನು ಹಾಕಿಕೊಳ್ಳಬಹುದು. ಇಲ್ಲಿ ಅವರೆಕಾಳಿನ ಬದಲು ಹಸಿ ಬಟಾಣಿಯನ್ನು ಕೂಡ ಹಾಕಿಕೊಳ್ಳಬಹುದು. ಕೊನೆಯಲ್ಲಿ ಸ್ವಲ್ಪ ತೆಂಗಿನ ತುರಿಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದರೆ ಅವರೆಕಾಳು ಉಪ್ಪಿಟ್ಟು ರೆಡಿ ಟು ಸರ್ವ್. ಬೇಕಿದ್ರೆ ಮೇಲಿನಿಂದ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕಿಕೊಳ್ಳಬಹುದು. ಈ ರೀತಿ ಅವರೆಕಾಳನ್ನು ಬಳಸಿ ಉಪ್ಪಿಟ್ಟು ಮಾಡುವುದರಿಂದ ಉಪ್ಪಿಟ್ಟು ಇಷ್ಟವಿಲ್ಲದವರು ಇಷ್ಟಪಟ್ಟು ತಿಂತಾರೆ. ಧನ್ಯವಾದಗಳು.